ಹೆಲೋ ಎವ್ರಿವನ್. 31ನೇ ಪ್ರಶ್ನೆಯನ್ನ ನೋಡೋಣ. x² ಪ್ಲಸ್ 4x ಮೈನಸ್ 60 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ ಇದು. ಸೊ ಬಿ ಬೆಲೆ 4 ಆಗಿದೆ, ಹಾಗೆ AC ಯ ಬೆಲೆ -60 ಇದೆ. ಬಿ ಯ ಬೆಲೆ +4 ಹಾಗೆ ಎ ಮತ್ತೆ ಸಿ ಗಳ ಗುಣಲಬ್ಧ -60 ಆಗಿದೆ. ಹಾಗಾಗಿ ನಾವಿಲ್ಲಿ ಸಂಖ್ಯೆಗಳನ್ನ ಆಯ್ಕೆ ಮಾಡೋದು ಯಾವ ರೀತಿಯಾಗಿ ಮಾಡಬೇಕು? ಅವುಗಳ ಮೊತ್ತ 4 ಆಗಿರ್ಬೇಕು, ಹಾಗೆ ಅವುಗಳ ಗುಣಲಬ್ಧ -60 ಆಗೋ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನ ಆಯ್ಕೆ ಮಾಡಬೇಕು. ಸೊ ಇಲ್ಲೇನಾಗತ್ತೆ, ಈಗ ನಾನು ಪಿ ಮತ್ತೆ ಕ್ಯೂ ಸಂಖ್ಯೆಗಳನ್ನ 10 ಮತ್ತೆ 6 ಅಂತ ತಗೊಂಡ್ರೆ, ಅದರಲ್ಲಿ 10 ಪ್ಲಸ್ ಮತ್ತೆ -6 ಅಂತ ತಗೊಂಡ್ರೆ ಇವುಗಳ ಮೊತ್ತ +4 ಸಿಗತ್ತೆ, ಹಾಗೆ ಇವುಗಳ ಗುಣಲಬ್ಧ -60 ಸಿಗತ್ತೆ. +10 -6 ಕೂಡಿಸಿದಾಗ +4 ಸಿಗತ್ತೆ, ಹಾಗೆ +10 ಗುಣಿಸು -6 ಮಾಡಿದಾಗ ನಮಗೆ -60 ಸಿಗತ್ತೆ. ಸೊ ಈ ರೀತಿಯಾಗಿ ನಾವು ಮಧ್ಯಪದವನ್ನ ವಿಭಜನೆ ಮಾಡ್ಕೊಳ್ಬಹುದು. 4x ಅನ್ನ ವಿಭಜನೆ ಮಾಡಿದ್ರೆ 10x -6x -60 0 ಅನ್ನೋದು ಸಿಗತ್ತೆ. ಸೊ ಇಲ್ಲಿ x ಸಾಮಾನ್ಯ ಪದ ಆಗಿರೋದಕ್ಕೆ x ಅನ್ನ ಹೊರಗಡೆ ತಗೊಂಡ್ರೆ ಬ್ರಾಕೆಟ್ ಒಳಗಡೆ x + 10 ಉಳಿತು. ಹಾಗೆ ಇಲ್ಲಿ -6 ಸಾಮಾನ್ಯ ಪದ ಆಗಿರೋದಕ್ಕೆ ಬ್ರಾಕೆಟ್ ಒಳಗಡೆ x + 10 ಉಳ್ಕೊಳ್ಳುತ್ತೆ. ಸೊ x + 10 ಒಂದು ಅಪವರ್ತನ ಆದ್ರೆ x -6 ಇನ್ನೊಂದು ಅಪವರ್ತನ ಆಗಿದೆ. ಈಗ ಒಂದೊಂದು ಅಪವರ್ತನವನ್ನು 0ಗೆ ಸಮ ಅಂತ ಬರ್ಕೊಳ್ಳೋ ಮೂಲಕ ನಾವು x ನ ಬೆಲೆಯನ್ನ x -6 = 0, ಇದು ಇನ್ನೊಂದು ಅಪವರ್ತನ. ಸೊ ಇಲ್ಲಿಂದ x ಬೆಲೆ -10 ಅನ್ನೋದು ಸಿಗ್ತಾ ಇದೆ, ಹಾಗೆ ಇಲ್ಲಿಂದ x ಬೆಲೆ +6 ಅಂತ ಸಿಗ್ತಾ ಇದೆ. ಸೊ x ನ ಬೆಲೆಗಳು +6, -10 ಆಗಿದೆ.